ಇವತ್ತು ನಮ್ಮ ಮನೇಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತಿದ್ದೆ ಇವತ್ತು ತಿಂಡಿ ಏನು ಮಾಡ್ಕೊಳ್ಳೋಣ ಅಂತ. ನನಗೆ ಅನಿಸ್ತು ನಾನು ವೆಜಿಟೇಬಲ್ಸ್ ಪಲಾವ್ ಮಾಡೋಣ ಅಂತ. ನಾನು ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಬನ್ನಿ ನೋಡೋದ, ವಿಡಿಯೋ ಸ್ಟಾರ್ಟ್ ಮಾಡೋದ. ಪಾತ್ರೆ ಇಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ನ ಹಾಕ್ತಿದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೆಣಸು ಮತ್ತು ಸ್ಟಾರು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೋತಿದ್ದೀನಿ. ಪುದೀನ ಸೊಪ್ಪನ್ನ ಎಣ್ಣೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕು ಅಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಆದಮೇಲೆ ನಾನು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಣ್ಣು ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಪಲಾವೆಲ್ಲ ಹಾಕೋದು ಮರ್ತೋಗಿದ್ದೇನೆ, ಸೊ ಈಗ ಹೀಗೆ ಹಾಕೋತಿದ್ದೀನಿ. ನೀವು ಹಾಕಬೇಕು ಅಂದರೆ ನೀವು ಸ್ಪೈಸಸ್ ತೊಗೊಂಡು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೀವು ಮರ್ತೋದಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅಂತೂ ಎಡವಟ್ಟಂತೂ ಮಾಡ್ಕೋಬೇಡಿ. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ತರಕಾರಿ ಹಾಕೋಬೇಕು. ಬಟಾಣಿ, ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್, ಕ್ಯಾಬೇಜ್ ಇಷ್ಟು ತರಕಾರಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಟೇಸ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ತರಕಾರಿಗೆ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಈ ತರಕಾರಿ ಎಲ್ಲ ಬೆಂದಾದ್ಮೇಲೆ ನಾವು ಲಾಸ್ಟಿಗೆ ಟೊಮೆಟೊ ಹಾಕೋಬೇಕು. ಇದಕ್ಕೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮುಚ್ಚಳ ತೊಗೊಂಡೋದು ಮುಚ್ಚಿ 5 ನಿಮಿಷ ಬೇಯಿಸ್ಬೇಕು. ಇನ್ನೂ 5 ನಿಮಿಷ ತಣ್ಣಗೆ ಬೇಯೋವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಇದು ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕಿಲ್ಲ, ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ನಾನು ಖಾರ ಕಮ್ಮಿ ಮಾಡಿದ್ದೀನಿ. ಇದು ನೀವು ಯಾವಾಗ ಸಣ್ಣ ಒಂಥರ ಮಿಕ್ಸ್ ಮಾಡ್ಕೊಬಿಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೀರು ಹಾಕೋತಿದ್ದೀನಿ. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ನೀರು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ತೊಳೆದು ಹಾಕೋತಿದ್ದೀನಿ. ಅಕ್ಕಿನ ವಾಶ್ ಮಾಡಿ ಹಾಕೋತಿದ್ದೀನಿ. ಅಕ್ಕಿ ಎಲ್ಲ ನೀಟಾಗಿ ಹಾಕ್ಕೊಂಡು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದು ನೀಟಾಗಿ ಮಿಕ್ಸ್ ಮಾಡಿ ಫೈನಲಿ ಇದು ಅರ್ಧ ಬೆಂದ ಮೇಲೆ ನೀರೆಲ್ಲ ಚೆನ್ನಾಗಿ ಹಿಂಗಬೇಕಾದ್ರೆ ನೀರೆಲ್ಲ ಕಮ್ಮಿ ಆಗುತ್ತಲ್ಲ, ಆವಾಗ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗಿದು 3/4 ಭಾಗ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಪ್ಲೇಟಿಂದ ಮುಚ್ಚಿ 5 ನಿಮಿಷ ಬಿಡಬೇಕು. ಅದಾದಮೇಲೆ ಪ್ಲೇಟ್ನ ತೆಗೆದ್ರೆ ನೀವು ತರಕಾರಿ ಪಲಾವ್ ಸೂಪರಾಗಿ ರೆಡಿಯಾಗಿರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗೈತೆ, ತಿಂದು ನೋಡ್ಬಿಟ್ರಂತೂ ಕಲ್ದೋಗ್ಬಿಡ್ತೀನೇನೋ. ಈಸಿ ಪೀಸಿ ಪಲಾವ್ ಅಂತೂ ರೆಡಿ ಆಯ್ತು. ಇವಾಗ ನಾನು ತಿಂತೀನಿ, ನೀವು ಮಾಡ್ಕೊಂಡು ತಿನ್ನಿ, ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ.